ಚಾನಲ್. ಇವತ್ತು ನಾನು ಮೊಳಕೆ ಕಾಳು ಸಾರು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಮೊಳಕೆ ಕಾಳು ಮತ್ತು ಬದನೆಕಾಯಿ, ಆಲೂಗಡ್ಡೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ನಾನು 2 ತೊಗೊಂಡಿದ್ದೀನಿ. ಮತ್ತು ಒಂದು ಪೇಸ್ಟ್ ಮಾಡಬೇಕು. ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎಣ್ಣೆಲಿ ಫ್ರೈ ಮಾಡಿ ಹಾಕಿರೋದು, ಮತ್ತು ತೆಂಗಿನ ತುರಿ ಒಂದು ಅರ್ಧ ಕಪ್ ತೆಂಗಿನ ತುರಿ, ಆಮೇಲೆ ಮತ್ತು ಶುಂಠಿ, ಬೆಳ್ಳುಳ್ಳಿ, ಮತ್ತು ಕೊತ್ತಂಬರಿ, ಮತ್ತು ನಿಮ್ಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಅನುಕೂಲವಾಗಿ ಖಾರ ಮತ್ತು ಅರಿಶಿನ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಹೇಗೆ ಒಗ್ಗರಣೆ ಹಾಕೋದು ಅಂತ ನೋಡ್ಕೊಂಬರೋಣ. ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ನೋಡಿ ಸಾಸಿವೆ ಸಿಡಿತಾ ಇದ್ದಂಗೆ ಒಂದು ಕಡ್ಡಿ ಕರಿಬೇವು, ನೋಡಿ ಕರಿಬೇವು ಸಿಡಿತಿದ್ದಂಗೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಹಾಕಬೇಕು. ಚೆನ್ನಾಗಿ ಪೇಸ್ಟ್ ಮಾಡಿ ಇರ್ತೀವಲ್ಲ, ಅದು ಪೇಸ್ಟ್ನ ಹಾಕಬೇಕು. ಅದು ಸ್ವಲ್ಪ ಕುದೀಲಿ. ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಅದು ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗಲೇ ನೀವು ಉಪ್ಪು ಸೇರಿಸೋದಿದ್ರೆ ಸೇರಿಸ್ಬೋದು, ಇಲ್ಲಾಂದರೆ ನೀರು ಹಾಕಿದ್ಮೇಲೆ ಕೂಡ ಸೇರಿಸ್ಬೋದು. ಈ ಥರ ಆ ಕಡೆ ಈ ಕಡೆ ಸ್ವಲ್ಪ ಇದು ಮಾಡಿ, ಆಮೇಲೆ ಮೊಳಕೆ ಕಾಳು ತೊಗೊಂಡಿದ್ವಲ್ಲ, ಆ ಮೊಳಕೆ ಕಾಳನ್ನ ಅದರಲ್ಲಿ ಹಾಕಬೇಕು. ಅದಾದಮೇಲೆ ಮೊಳಕೆ ಕಾಳು ಹಾಕಿದ್ಮೇಲೆ ಇವಾಗ 2 ಟೊಮೊಟೊ, 2 ಆಲೂಗಡ್ಡೆ, 2 ಬದನೆಕಾಯಿನ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡ್ಕೊಳ್ಳಿ, ನೀರೆಷ್ಟು ಬೇಕೋ ಅಷ್ಟಕ್ಕೆ. ನಾನಿವಾಗ ರೈಸ್ಗೆ, ಮುದ್ದೆಗೆ ಆಗೋ ಥರ ನೀರು ಹಾಕೋತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೋಡಿ, ನಾನು ಈ ಥಿಕ್ನೆಸ್ಗೆ ನೀರು ಇಕ್ಕಿದ್ದೀನಿ. ನಮಗೆ ಇಷ್ಟು ಸಾಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಆಮೇಲೆ ಮತ್ತು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಹಾಗೆ ಕೂಡ ಕುದಿಸ್ಕೊಳ್ಬೋದು, ಇಲ್ಲ ಅಂದರೆ ನೀವು
ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಸಿಲ್ ಹೊಡೆಸ್ಕೊಂಡ್ರೆ ಸಾಕು. ನೋಡಿ ನಾನು 4 ವಿಸಿಲ್ ಹೊಡ್ಸಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಇವಾಗ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ವಾವ್, ಸೂಪರಾಗಿ ಬಂದಿದೆ. ಘಮ ಘಮ ಅಂತ ವಾಸನೆ ಬರ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.